ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಬಂದ ಪ್ರಶ್ನೆಯನ್ನ ಫ್ಲಿಪ್ಡ್ ಕ್ಲಾಸ್ ರೂಮ್ ಕುರಿತು ಪ್ರಶ್ನೆಯನ್ನ ಬಂದಿತ್ತು. ಇದ್ರ ಕುರಿತು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಯಾಕಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಯೂನಿಟ್ ಆಗಿದೆ. ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಸೊ ಯಾವ ರೀತಿ ಇದ್ರ ಮೇಲೆ ಪ್ರಶ್ನೆಗಳು ಬರ್ಬೋದು ಅಂತ ಅನಲೈಸ್ ಅನ್ನ ಮಾಡ್ತಾ ಇದೀವಿ. ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಈ ಒಂದು ಪೇಪರ್ 1 ಗಾಗಿ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ. ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ. 5000+ MCQ PDF ಅನ್ನ ನೀಡ್ತಾ ಇದ್ದೀವಿ. ಕೆಲವು ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು. ಇಲ್ಲಿ ರಿಜಿಸ್ಟರ್ ಮಾಡಬೇಕು. ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಲಭ್ಯವಾಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಪೇಪರ್ 2 ಗೆ ಸಂಬಂಧಪಟ್ಟಂತೆ ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು. ಸೊ ಹಾಗಾದ್ರೆ ಈ ಒಂದು ಕೆಸೆಟ್ 2025 ನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಫ್ಲಿಪ್ಡ್ ಕ್ಲಾಸ್ ರೂಮ್ ಟೈಪಿಕಲಿ ಇನ್ವಾಲ್ವ್ಸ್ ಆಪ್ಷನ್ 1 ಟೀಚರ್ ರೆಕಾರ್ಡ್ಸ್ ಇನ್ಸ್ಟ್ರಕ್ಷನಲ್ ವಿಡಿಯೋಸ್ and shares them with students for practicing problems. Option 2 is completing assignments in the class and watching videos at home. Option 3 is traditional lecture based teaching. Option 4 online assessment without any classroom activities. ಸೊ ಫ್ಲಿಪ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನ ಸೂಚಿಸುತ್ತವೆ ಅಂತಂದ್ರೆ ಆಪ್ಷನ್ 1 ಬಂದ್ಬಿಟ್ಟು ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡುತ್ತಾರೆ ಮತ್ತೆ ಸಮಸ್ಯೆಗಳನ್ನು ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಆಪ್ಷನ್ 2 ತರಗತಿಯಲ್ಲಿ ನಿಯೋಜನೆಗಳನ್ನ ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನ ನೋಡುವುದು. ಆಪ್ಷನ್ 3 ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ. ಆಪ್ಷನ್ 4 ಯಾವುದೇ ತರಗತಿ ಚಟುವಟಿಕೆಗಳಿಲ್ಲದೆ ಆನ್ಲೈನ್ ಮೌಲ್ಯಮಾಪನ. ಸೊ ಈ ಒಂದು ಸೆಷನ್ ಅನ್ನು ನೋಡಿಕೊಂಡು ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಬೇಕು. So flipped classroom means a classroom which involves structured approach where students engage with course content outside of the class through pre-recorded lectures and online resources. Remember, flipped classroom, it is structured approach. So there are some methods to conduct it. It follows some steps and procedures. And here students are going to learn outside the classroom. So they may study through the pre-recorded videos such as YouTube videos, and they can also study from other online resources such as online classes, PDFs, ವಿಡಿಯೋಸ್ ಅಂಡ್ ಆಲ್. ಸೊ ಈ ಒಂದು ಫ್ಲಿಪ್ಡ್ ತರಗತಿಯಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಇದೊಂದು ಸ್ಟ್ರಕ್ಚರ್ಡ್ ವ್ಯವಸ್ಥಿತವಾದ ಒಂದು ವಿಧಾನವಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಕಲಿತಾ ಇದೆ, ತಮ್ಮ ಮನೆಯಲ್ಲೇ ಕುಳಿತು ಅವರು ಅಭ್ಯಾಸವನ್ನ ಮಾಡಬಹುದು. ಯಾವ್ದ್ರ ಮೂಲಕ ಅಂತಂದ್ರೆ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಆಗಿರ್ಬೋದು ಅಥವಾ ಇತರ ಯಾವುದೇ ಆನ್ಲೈನ್ ಮೆಟೀರಿಯಲ್ ಮೂಲಕ ಅವರು ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾರೆ. In class, time is then dedicated to hands-on activities and interactive learning, allowing students to apply and elaborate on course concepts. So in classroom, the students are going to focus more on hand-on activities such as project work, and they are involving in discussion. Through this they are going to increase their knowledge about the concept. So ತರಗತಿಯಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಅಂದ್ರೆ ಪ್ರಾಜೆಕ್ಟ್ ಮಾಡುವುದಾಗಿರ್ಬೋದು, ಡಿಸ್ಕಷನ್ ಮಾಡುವುದಾಗಿರ್ಬೋದು, ವಿಚಾರಣೆ ಆಗಿರ್ಬೋದು, ಸೆಮಿನಾರ್ ಗಳಾಗಿರ್ಬೋದು. ಸೊ ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ. Next, this method promotes student engagement, inquiry, and assessment, leading to a deeper understanding of the material. So, by using the flipped classroom, in this classroom, they are going to get the knowledge, they are going to increase the amount of knowledge through the discussion and hands-on activities. And when they come back to home, they can involve more in other activities such as inquiry, assessment,
and here this method flipped classroom is also going to increase students engagement because they are learning through the videos, some games and some online resources. So ಇಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿ ಈ ಒಂದು ಎನ್ಕ್ವೈರಿ ವಿಧಾನದ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳೋದ್ರಿಂದ ವಿದ್ಯಾರ್ಥಿಗಳ ಒಂದು ಎಂಗೇಜ್ಮೆಂಟ್ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ದಿಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಇದರಿಂದ ವಿದ್ಯಾರ್ಥಿಗಳ ಒಂದು ಜ್ಞಾನ ಕೂಡ ಹೆಚ್ಚಿಗೆ ಆಗ್ತಾ ಇದೆ. The flipped classroom model is designed to maximize the potential of the in-person classroom by facilitating social learning and moving content delivery to out of the class homework time where students can focus individually. So in classroom students are going to study in a group with their parents and all, but at home they are going to study at their own. So by watching the pre-recorded videos or other online resources. So ಇಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿ ತರಗತಿಯ ಹೊರಗೆ ಸ್ವತಃ ಅವರು ಅಭ್ಯಾಸವನ್ನ ಮಾಡುವುದಾಗಿದೆ. So students learn new concepts at home. So here students are going to learn new concepts at home by watching videos, by studying the notes on, and also by purchasing online courses, by any other ಆನ್ಲೈನ್ ಮಟೀರಿಯಲ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ವಿಡಿಯೋಗಳು ಪ್ರೀ ರೆಕಾರ್ಡೆಡ್ ವಿಡಿಯೋಗಳನ್ನ ನೋಡೋದ್ರ ಮೂಲಕ ಆಗಿರ್ಬೋದು, PDF ನೋಟ್ಸ್ಗಳನ್ನ ಓದೋದ್ರ ಮೂಲಕ ಆಗಿರ್ಬೋದು, ಇತರ ಯಾವುದೇ ಆನ್ಲೈನ್ ಕೋರ್ಸ್ಗಳನ್ನ ಜಾಯಿನ್ ಆಗೋದ್ರ ಮೂಲಕ ಆಗಿರ್ಬೋದು ಇಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. Next, classroom time is used for discussion, problem solving and other activities. So here in classroom students are going to involve themselves actively in discussion, in problem solving or any other hands on activities. So ಇಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ವಿಚಾರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಮಸ್ಯೆಯನ್ನ ಪರಿಹಾರ ಮಾಡುವಲ್ಲಿ ಭಾಗವಹಿಸ್ತಾ ಇದ್ದಾರೆ, ಮತ್ತೆ ಇತರೆ ಯಾವುದೇ ಆಕ್ಟಿವಿಟೀಸ್ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. Next, a flipped classroom is an instructional strategy and a type of blended learning. So ಇದಕ್ಕೆ ಇದು ಒಂದು blended learning ನ ಒಂದು ವಿಧಾನವಾಗಿದೆ. Blended learning means where traditional teaching method and modern teaching methods are both are used. ಸೊ ಅಲ್ಲಿ ನಾವು ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಮತ್ತೆ ಒಂದು ಆಧುನಿಕ ಶಿಕ್ಷಣ ಪದ್ಧತಿ ಎರಡನ್ನು ಕೂಡ ಬಳಸಿ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡ್ತಾ ಇದ್ದೀವಿ. Next, it aims to increase student engagement and learning by having pupils complete readings at home and work on live problem solving during class time. ಸೊ ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ತರಗತಿಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಇದ್ದಾರೆ, ಜೊತೆಗೆ ಮನೆಯಲ್ಲಿ ಅವರು ಕೂಡ ಇಂಡಿವಿಜುವಲ್ ಆಗಿ ಓದುವುದರ ಮೂಲಕ, ವಿಡಿಯೋಗಳನ್ನ ನೋಡೋದ್ರ ಮೂಲಕ ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾರೆ. So next, what is traditional classroom instruction? So as already we know about this, in traditional classroom instruction, the teacher is typically the leader of a lesson, the focus of attention and the primary disseminator of information during the class period. So in traditional teaching method, teacher is acting as a leader. So he is going to give information to the student. So he is the center of the attraction. He always tries to maintain discipline in the class. ಸೊ ಹೀಗಾಗಿ ಇಲ್ಲಿ ಟ್ರೆಡಿಷನಲ್ ಕ್ಲಾಸ್ ರೂಮ್ ಮೆಥಡ್ ನಲ್ಲಿ ಏನಾಗ್ತಾ ಇದೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ತರಗತಿಯಲ್ಲಿ ಜ್ಞಾನವನ್ನ ನೀಡ್ತಾ ಇದ್ದಾರೆ. The teacher responds to questions while students refer directly to the teacher for guidance and feedback. So here guidance and feedback both are provided by the teacher to the students. ಸೊ ಈ ಒಂದು ಟ್ರೆಡಿಷನಲ್ ಕ್ಲಾಸ್ ರೂಮ್ ನಲ್ಲಿ ಏನಾಗ್ತದೆ, ಸಾಂಪ್ರದಾಯಿಕ ವಿಧಾನ ಪದ್ಧತಿ ಅಂತ ಕರಿತಾ ಇದೀವಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಮಾರ್ಗದರ್ಶನ ಆಗಿರ್ಬೋದು ಅಥವಾ ಫೀಡ್ಬ್ಯಾಕ್ ಆಗೋ ಎರಡು ಕೂಡ ಈ ಒಂದು ಶಿಕ್ಷಕರಿಂದ ದೊರೀತಾ ಇದೆ. Many traditional instructional models rely on lecture style presentations of individual lessons, limiting students' engagement to activities in which they work independently or in small groups on application tasks divided by the teacher. ಸೊ ಈ ಒಂದು ಟ್ರೆಡಿಷನಲ್ ಕ್ಲಾಸ್ ರೂಮ್ ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಹೆಚ್ಚಾಗಿ ಒಂದು ಲೆಕ್ಚರ್ ಮೆಥಡ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಸೊ ಇನ್ನ ಗ್ರೂಪ್, ಸೊ ಇಲ್ಲಿ ಗ್ರೂಪ್ ಅಲ್ಲಿ ನೀಡ್ತಾ ಇದ್ದಾರೆ. So the teacher is typically takes a central role in the class discussion, control the conversation in the class. So teacher always focusing on the discussion and also he tries to maintain discipline in the class. ಸೊ ಈ ಒಂದು ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಕರು ಯಾವಾಗಲೂ ಈ ಒಂದು ತರಗತಿಯಲ್ಲಿ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಸೊ ಈ ಒಂದು ಡಿಸ್ಕಷನ್ ಅಲ್ಲಿ ಇನ್ವಾಲ್ವ್ ಕೂಡ ಆಗಿರ್ತಾರೆ.
So this style of teaching also involves giving students at the home task of reading from textbooks or practicing concepts by working, for example, on problem set. So ಈ ಒಂದು ತರಗತಿ ಈ ಒಂದು ಟ್ರೆಡಿಷನಲ್ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಅಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೋಮ್ ವರ್ಕ್ ಅನ್ನ ಕೂಡ ನೀಡ್ತಾರೆ, ಸ್ಟಡಿ ಮಟೀರಿಯಲ್ ಕೂಡ ಕೊಡ್ತಾರೆ, ಸಮಸ್ಯೆಗಳನ್ನ ಬಗೆಹರಿಸಲು ಕೂಡ ನೀಡ್ತಾ ಇದ್ದಾರೆ. So next, when it comes to flipped classroom instruction, flipped classroom intentionally shifts instruction to a learner-centered model. So here traditional teaching method it is teacher-centered, and flipped classroom instruction it is completely learner-centered. So in the flipped classroom ಏನಾಗಿದೆ ಇದು ಕಂಪ್ಲೀಟ್ ಆಗಿ ವಿದ್ಯಾರ್ಥಿ ಕೇಂದ್ರಿತ ಆಗಿದೆ. So here students are often initially introduced to a new topics outside of the school, freeing up from classroom time for the exploration of topics in greater depth, creating meaningful learning opportunities. So here in this method, students are going to learn outside of the classroom. They can study by sitting at home, by watching the pre-recorded videos, or joining some online courses. ಸೊ ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ತರಗತಿಯ ಹೊರಗಡೆ ತಮ್ಮ ಮನೆಯಲ್ಲೇ ಕುಳಿತು ಅವರು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡಬಹುದು. So with a flipped classroom, content delivery may take a variety of forms, such as video lessons prepared by the teacher or other third parties, online classes, online discussion, digital research, and even text reading. ಸೊ ಈ ಒಂದು ಫ್ಲಿಪ್ಡ್ ಕ್ಲಾಸ್ ರೂಮ್ ಏನಿದೆ ಇಲ್ಲಿ ಕಂಟೆಂಟ್ ಅನ್ನ ವಿವಿಧ ವಿಧಾನಗಳಲ್ಲಿ ನೀಡಬಹುದು. PDF ಗಳ ಮೂಲಕ ಆಗಿರ್ಬೋದು, ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಗಳಾಗಿರ್ಬೋದು, ಆನ್ಲೈನ್ ಡಿಸ್ಕಷನ್ಸ್ ಕೂಡ ಇರ್ತವೆ, ಡಿಜಿಟಲ್ ರಿಸರ್ಚ್ ಆಗಿರ್ಬೋದು, ಟೆಕ್ಸ್ಟ್ ರೀಡಿಂಗ್ ಆಗಿರ್ಬೋದು, ಎಟ್ಸೆಟ್ರಾ. So classroom activities vary but may include solving math problems and emerging mathematical technologies, in-depth laboratory experiments, original document analysis, debate, speech presentation, current event discussion, peer reviewing, project-based learning, and also skill development programs. So these are all come under the flipped classroom. So ಇವೆಲ್ಲವೂ ಕೂಡ flipped classroom ನಲ್ಲಿ ಬರ್ತಾ ಇದಾವೆ. ಸೊ ಲ್ಯಾಬ್ರೋಟರಿ ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ ಅನಾಲೈಸಿಸ್ ಆಗಿರ್ಬೋದು, ಸ್ಪೀಚ್ ಪ್ರೆಸೆಂಟೇಷನ್ಸ್ ಆಗಿರ್ಬೋದು, ಇವೆಂಟ್ ಡಿಸ್ಕಷನ್ಸ್ ಆಗಿರ್ಬೋದು, ಪಿಯರ್ ರಿವ್ಯೂವಿಂಗ್ ಆಗಿರ್ಬೋದು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಆಗಿರ್ಬೋದು. ಸೊ ಎಲ್ಲವೂ ಕೂಡ ನಾವು ಫ್ಲಿಪ್ಡ್ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಟೈಪ್ಸ್ ಅಂತ ಹೇಳ್ತೀವಿ. So because these types of active learning allow for highly differentiated instruction, more time can be spent in a class on higher order thinking skills such as problem finding, collaboration, design and problem solving as students tackle difficult problems, work in groups, research and construct knowledge with the help of their teachers and peers. So ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ಇದಕ್ಕೆ ನಾವು ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತಾನು ಕೂಡ ಕರಿತಾ ಇದೀವಿ. ತರಗತಿಯಲ್ಲಿನೂ ಕೂಡ ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾರೆ, ಜೊತೆಗೆ ತರಗತಿಯ ಹೊರಗೇನು ಕೂಡ ಇಂಡಿವಿಜುವಲ್ ಆಗಿ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಹೈ ಆರ್ಡರ್ ಥಿಂಕಿಂಗ್ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅವರಲ್ಲಿ ಬರ್ತಾ ಇದೆ. ಕೊಲಾಬ್ರೇಷನ್ ದೇ ಆರ್ ಗೋಯಿಂಗ್ ಟು ಡೆವಲಪ್. So now let us see the difference between traditional classroom and flipped classroom. In traditional classroom, teacher is going to explain in the class. In flipped classroom, student learns at home. ಈ ಒಂದು ಟ್ರೆಡಿಷನಲ್ ಕ್ಲಾಸ್ ರೂಮ್ ಅಲ್ಲಿ ಶಿಕ್ಷಕರು ತರಗತಿಯಲ್ಲಿ ಪಾಠವನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಫ್ಲಿಪ್ಡ್ ಕ್ಲಾಸ್ ರೂಮ್ ಅಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ಜ್ಞಾನವನ್ನ ಪಡಿತಾ ಇದ್ದಾರೆ. ಟ್ರೆಡಿಷನಲ್ ಕ್ಲಾಸ್ ರೂಮ್ ಹೋಮ್ ವರ್ಕ್ ಡನ್ ಅಟ್ ಹೋಮ್, ಇಲ್ಲಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಹೋಮ್ ವರ್ಕ್ ಡನ್ ಇನ್ ಕ್ಲಾಸ್ ವಿತ್ ಟೀಚರ್ ಹೆಲ್ಪ್. ಸೊ ಇಲ್ಲಿ ಟ್ರೆಡಿಷನಲ್ ಕ್ಲಾಸ್ ರೂಮ್ ನಲ್ಲಿ ಹೋಮ್ ವರ್ಕ್ ಅನ್ನ ಮಾಡಲು ಮನೆಯಲ್ಲಿ ಕೆಲಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಗಳನ್ನಾಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ರೀಡಿಂಗ್ ಆಗಿರ್ಬೋದು ನೀಡ್ತಾ ಇದ್ದಾರೆ. ಫ್ಲಿಪ್ಡ್ ಕ್ಲಾಸ್ ರೂಮ್ ನಲ್ಲಿ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಇನ್ ದ ಕ್ಲಾಸ್ ವಿತ್ ದ ಹೆಲ್ಪ್ ಆಫ್ ದಿ ಟೀಚರ್. So traditional classroom teaching is known as the passive learning. Flipped classroom is known as the active learning. Okay friends, this is about our today's session. So based on this, you need to answer this question. Flipped classroom typically involves option 1, teacher records instructional videos and shares them with students for practicing problems. Option 2, completing assignments in the class and watching videos at home. Option 3, traditional lecture based teaching. Option 4, online assessment without any classroom activities. ಫ್ಲಿಪ್ಡ್ ತರಗತಿಗಳು ಸಾಮಾನ್ಯವಾಗಿ ಏನನ್ನ ಒಳಗೊಂಡಿರ್ತವೆ. ಸೊ ಇದಕ್ಕೆ 4 ಆಪ್ಷನ್ ಗಳಲ್ಲಿ ನೀಡಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಬೇಕು. ಸೊ ಇನ್ ದಿಸ್ ವೇ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ KSET 2026 ಫಾರ್ ಪೇಪರ್ 1, ಸೊ ವಿ ಹ್ಯಾವ್ ಕಮ್ ವಿತ್ ಅ golden opportunity here. So we have developed a course. In this course
You'll give complete theory lectures, MCQ lectures, 50 plus mock tests, notes, and 5,000 plus MCQs PDF with previous year question papers. So if you want to join this course, you can download Global Online app from the Play Store. Then register yourself by using your email ID or mobile number. Then you can click on the store. You just search KSET paper 1, then you'll get this complete course. In the same way, for paper 2 we are giving notes and MCQ set by contact. You can just send a WhatsApp message to these numbers to join this course, or else you can also join through our Global Online app. Yes, I wish all the best to all. Thank you.